ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಬಹಳಷ್ಟು ಸಲ ಈ ಗ್ರಹಗತಿಗಳ ಬದಲಾವಣೆಯಿಂದ ಅಥವಾ ಸಂಯೋಗದಿಂದ ಒಂದಷ್ಟು ರಾಶಿಗಳಿಗೆ ಒಳಿತು ಕೆಡುಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಈಗ ಅದೇ ವಿಚಾರವಾಗಿ ಮಾತನಾಡೋದಾದ್ರೆ, ಇದೇ ನವೆಂಬರ್ 26ನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಶುಕ್ರನ ಸಂಚಾರವಾಗ್ತಿದೆ. ಇದರಿಂದ ತ್ರಿಗ್ರಹ ಯೋಗ ಪ್ರಾಪ್ತಿಯಾಗ್ತಾ ಇದೆ ಅಂತ. ಹಾಗಾದ್ರೆ ಏನಿದು ತ್ರಿಗ್ರಹ ಯೋಗ ಅಂದ್ರೆ? ರವಿ, ಕುಜ, ಶುಕ್ರನ ಒಂದಷ್ಟು ಎಫೆಕ್ಟ್ ಅನ್ನೋದಾದ್ರೆ ಪ್ರಮುಖವಾಗಿ 4 ರಾಶಿಯವರ ಮೇಲೆ ಒಂದಷ್ಟು ಎಫೆಕ್ಟ್ ಇದೆ ಅಂತ. ಅದು ಕೂಡ ಒಳ್ಳೆಯ ಯೋಗ ಇದೆ ಅನ್ನೋದಾದ್ರೆ ಯಾವ ರೀತಿ ಶುಭ ಫಲಗಳು ಇರುತ್ತೆ, ಆ 4 ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ತ್ರಿಗ್ರಹ ಯೋಗ ಪ್ರಾಪ್ತಿ ಅನ್ನೋದಾದ್ರೆ ಏನೇನು ಅಂದ್ರೆ 3 ಗ್ರಹಗಳಿಂದ, ರವಿ ಆಗಿರ್ಬೋದು, ಕುಜ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಈ ಗ್ರಹಗಳ ಪ್ರಭಾವ 4 ರಾಶಿಯವರ ಮೇಲೆ ಇರುತ್ತೆ ಅಂದ್ರೆ ಒಳ್ಳೇದು ಅನ್ನೋದಾದ್ರೆ ಯಾವ್ಯಾವ ರಾಶಿ, ಹಾಗೆ ಆ ಒಳ್ಳೆಯ ಪರಿಣಾಮಗಳು ಯಾವ ರೀತಿಯಾಗಿರುತ್ತೆ ತಿಳಿಸ್ಕೊಡಿ. ನೋಡಿ, ಸಾಮಾನ್ಯವಾಗಿ ಯಾವುದೇ ಒಂದು ರಾಶಿಗೆ ಕೆಲವು ಗ್ರಹಗಳ ಬದಲಾವಣೆ ಆದಾಗ, ಕೆಲವು ಗ್ರಹಗಳ ಜೊತೆ ಸಂಯೋಗ ಆದಾಗ ಕೆಲವು ಯೋಗಗಳು ಉಂಟಾಗುತ್ತೆ, ಕೆಲವು ಅದರದೇ ಆದಂತಹ ಒಂದಷ್ಟು ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಇದೆ. ಅದರಲ್ಲಿ ಕೆಲವು ಗ್ರಹಗಳು ಏನಾದರೂ ಮೂಲ ತ್ರಿಕೋಣ ಸ್ಥಾನದಲ್ಲಿ ಆಗ್ಬೋದು, ರಾಶಿಯಿಂದ ಎಣಿಕೆ ಮಾಡಿದ್ರೆ, ಅಥವಾ ಕೆಲವೊಂದು ಲಗ್ನದಿಂದ ಎಣಿಕೆ ಮಾಡಿದ್ರೆ ಕೆಲವೊಂದು ತ್ರಿಭುಜ ರೀತಿಯಲ್ಲಿ ಇರುವಂಥ ಫಲಗಳನ್ನು ಕೊಡುವಂಥದ್ದಿದ್ದರೆ, ಕೆಲವು ಗ್ರಹಗಳ 3 ಅಥವಾ 4 ಗ್ರಹಗಳ ಸಂಯೋಗ ಅಥವಾ 5 ಗ್ರಹಗಳ ಸಂಯೋಗದಿಂದ ಕೆಲವೊಂದಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ವರ್ಷಫಲದಲ್ಲಿ ಅಂತ ನಾವು ನೋಡೋಕ್ಕೋದ್ರೆ, ನೋಡಿ, ಯಾವಾಗಲೂ ಅಷ್ಟೇ ಒಂದು ಗ್ರಹ ನಿರ್ದಿಷ್ಟವಾದಂತಹ ರಾಶಿ ಮೇಲೆ ದೃಷ್ಟಿ ಬೀಳುವಂಥದ್ದಿರುತ್ತೆ. ನಾವು ಸಾಮಾನ್ಯವಾಗಿ ನೋಡಿ, ಈಗ ಏನು 26ನೇ ತಾರೀಕು 3 ಗ್ರಹಗಳ ಸಂಯೋಗ ಏನಿದೆ, ಆ ಒಂದೊಂದು ಗ್ರಹನು ಒಂದೊಂದು ರಾಶಿ ಮೇಲೆ ದೃಷ್ಟಿ ಬೀಳುವಂಥದ್ದಿರುತ್ತೆ. ದೃಷ್ಟಿ ಬಿದ್ದಾಗ ಅದರ ಪರಿಣಾಮ ಹೇಗಿರುತ್ತೆ ಅದರದ್ದೇ ಆದಂಥ ಒಂದಷ್ಟು ದಿನಗಳವರೆಗೂ ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ. ಅದರಲ್ಲಿ ರವಿಯ ದೃಷ್ಟಿ ಅಂತ ಹೇಳಿದಾಗ ಯಾವಾಗಲೂ ಅಷ್ಟೇ ರವಿ ತಾನಿರುವಂಥ ರಾಶಿಯಿಂದ 7ನೇ ಮನೆ ದೃಷ್ಟಿ ಬೀಳ್ತಾ ಇರ್ತಾನೆ. ಮತ್ತು ಅದೇ ರೀತಿ ಸಹ ಶುಕ್ರನ ದೃಷ್ಟಿನೂ ಅಷ್ಟೇ, ಶುಕ್ರ ಸಪ್ತಮ ದೃಷ್ಟಿ ಬೀಳುವಂಥದ್ದಿರುತ್ತೆ. ಈಗ ನೋಡಿ, ಶುಕ್ರ ಮತ್ತು ರವಿ ಸಪ್ತಮ ಸ್ಥಾನ ಅಂತ ಹೇಳ್ತಾರೆ ವೃಶ್ಚಿಕ ರಾಶಿಗೆ ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ 7ನೇ ಮನೆ ಋಷಭ ರಾಶಿ ಆಗಿರುತ್ತೆ. ಸೊ ಹಾಗಾಗಿ ಅದರ ಜೊತೆ ಸ್ವಕ್ಷೇತ್ರದಲ್ಲಿ ಈಗಾಗಲೇ ಪ್ರಸ್ತುತ ಕುಜ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕುಜನ ದೃಷ್ಟಿ ಇಲ್ಲಿ 3 ರಾಶಿಗಳ ಮೇಲೆ ಬೀಳುವಂಥದ್ದಿರುತ್ತೆ. ಯಾವಾಗಲೂ ಅಷ್ಟೇ ನೋಡಿ, ಕುಜ 4, 7, 8ನೇ ಮನೆ ದೃಷ್ಟಿ ಬೀಳ್ತಾ ಇರುತ್ತೆ. ಅಂದರೆ ಕೆಲವು ಜಾತಕಗಳಲ್ಲಿ ನಾವು ನೋಡಿದಾಗ ಕುಜದ ಒಂದು ದೃಷ್ಟಿಕೋನದಲ್ಲಿ ಲೆಕ್ಕಾಚಾರ ಮಾಡೋಕ್ಕೆ ಹೋದರೆ ಕ್ರೂರ ದೃಷ್ಟಿಯನ್ನು ಬೀಳುವಂಥದ್ದಿರುತ್ತೆ. ಅಂದರೆ ಆ ಮನೆಗಳಿಗೆ ಅದರ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರ. ಇದೇ ಗೋಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ಈ 3 ಗ್ರಹಗಳು ಅಂದರೆ 3 ಗ್ರಹಗಳ ಸಂಯೋಗದಿಂದ ತ್ರಿಗ್ರಹಿ ಯೋಗವನ್ನು ಉಂಟು ಮಾಡುವಂಥದ್ದಿರುತ್ತೆ. ಒಂದು ಕುಜ ದೃಷ್ಟಿ 4ನೇ ಮನೆ ಅಂತ ಬಂದಾಗ ಕುಂಭರಾಶಿಗೆ ರಾಹು ಈಗಾಗಲೇ ಪ್ರಸ್ತುತ ಇದ್ದಾನೆ. ರಾಹುವಿನ ಮೇಲೆ ಕುಜನ ದೃಷ್ಟಿ ಬೀಳ್ತಾ ಇದೆ. ಸೊ ಇದರಿಂದ ಏನು ಪರಿಣಾಮ ಬೀಳುತ್ತೆ ಕುಂಭರಾಶಿಯವರಿಗೆ? ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ, ಕುಂಭರಾಶಿಯವರ ವಿಚಾರ. ಯಾಕಂದರೆ ಈಗ ಪ್ರಸ್ತುತ ಕುಂಭರಾಶಿಗೆ ತಾತ್ಕಾಲಿಕವಾಗಿ ಗುರುಬಲ ಇಲ್ಲ. ಈಗಾಗಲೇ 7.5 ಅಂತ ನಡೀತಾ ಇದೆ. ದ್ವಿತೀಯ ಸ್ಥಾನದಲ್ಲಿ ಕುಂಭರಾಶಿಗೆ ಶನಿ ಮೀನ ರಾಶಿಯಲ್ಲಿರುವಂಥದ್ದಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಕುಂಭರಾಶಿಯವರಿಗೆ ಭಾಳ ಮುಖ್ಯವಾಗಿ ಈ ಏನಾದರೂ ಸರ್ಜರಿಗಳಾಗಬಹುದು, ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು, ಅಥವಾ ವಾಹನಗಳ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದು, ಅಥವಾ ಪ್ರೇಮ ವೈಫಲ್ಯಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಇಲ್ಲಿ ಕುಂಭರಾಶಿಗೆ ಈ ಏನು ಕುಜನ ದೃಷ್ಟಿ ರಾಹು ಮೇಲೆ ಬಿದ್ದಾಗ ಈ ರೀತಿ ಹೆಚ್ಚು ತೊಂದರೆಗಳಾಗುತ್ತೆ. ಯಾಕಂದರೆ ಕುಜ ರಾಹು, ಕುಜ ಶನಿ ಸಂಯೋಗ ಏನಾದರೂ ಇತ್ತು ಅಂದರೆ ಸಾಮಾನ್ಯವಾಗಿ ಅಂತಹ ಜಾತಕಗಳನ್ನ ನಾವು ಪರಿಶೀಲನೆ ಮಾಡಿದಾಗ ನೋಡಿ, ಕುಜದಶ ಅಥವಾ ರಾಹು ಭುಕ್ತಿ ಇಂಥ ಸಂದರ್ಭದಲ್ಲಿ ಹುಷಾರಾಗಿರಿ, ಏನಾದರೂ ಸರ್ಜರಿಗಳು ಜಾಸ್ತಿ ಆಗುವಂಥದ್ದು, ಬೀಳೋದು, ಏಟ್ ಮಾಡ್ಕೊಳ್ಳೋದು, ಈ ಪ್ರಾಬ್ಲಮ್ ಬರುವಂಥದ್ದಿರುತ್ತೆ. ಅಂದರೆ ಇಲ್ಲಿ ಗೋಚಾರದಲ್ಲಿ ಆಗ್ತಾ ಇರುವಂಥ ಪರಿಣಾಮನೂ ಹಾಗೆ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಇದು ಮುಖ್ಯವಾಗಿ ಕುಂಭರಾಶಿಯವರು ಬಹಳ ಹುಷಾರಾಗಿರಬೇಕಾಗಿರುವಂಥ ವಿಚಾರ. ಹಾಗಿದ್ರೆ ಶುಭ ಫಲಗಳು ಕೊಡುವಂತಹದ್ದು ಏನಿರುತ್ತೆ ಈ ತ್ರಿಗ್ರಹಿ ಯೋಗದಿಂದ ಅಂತ ಹೇಳಿದ್ರೆ, ಈ 3 ರಾಶಿಯವರಿಗೆ ಬಹಳ ರಾಜಯೋಗ ಇದೆ ಅಂತ ಹೇಳ್ಬೋದು. ಮೊದಲನೇದಾದಂತಹದ್ದು, ಈಗಾಗಲೇ ತ್ರಿಗ್ರಹಿ ಯೋಗ ಉಂಟಾಗ್ತಾ ಇರುವಂಥ ರಾಶಿ ಯಾವುದು ಅಂದರೆ
ಇದೇ ವೃಶ್ಚಿಕ ರಾಶಿ. ಇಲ್ಲಿ ವೃಶ್ಚಿಕ ರಾಶಿಗೆ ಸ್ವಕ್ಷೇತ್ರವಾಗಿ ಕುಜನಾಗಿ ಇರ್ತಾನೆ. ಅದರ ಜೊತೆಗೆ ಈಗಾಗಲೇ ಪ್ರಸ್ತುತ ರವಿನೂ ಇರುವಂಥದ್ದು ನಾವು ನೋಡ್ತೀವಿ. ಅದರ ಜೊತೆಗೆ ಇದೇ 26ನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಶುಕ್ರ ಬದಲಾವಣೆ ಆಗ್ತಾ ಇದೆ. ಸೊ ಈ 3 ಗ್ರಹಗಳು ಸೇರಿದಾಗ ಸಪ್ತಮ ದೃಷ್ಟಿ ಈ 3 ಗ್ರಹಗಳಿಗೆ ಬೀಳ್ತಾ ಇರುವಂಥದ್ದು ರಾಶಿ ಅಂದರೆ ವೃಷಭ ರಾಶಿ. ನೋಡಿ, ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ 3 ಗ್ರಹಗಳು ಸಪ್ತಮ ಭಾವಕ್ಕೆ ನೇರವಾದಂಥ ದೃಷ್ಟಿ ಬೀಳುವಂಥದ್ದಿದೆ. ಸೊ ಇದರಿಂದ ಏನೆಲ್ಲ ಶುಭ ಫಲಗಳು ಕೊಡುತ್ತೆ ಅಂದರೆ, ಭೂಮಿಯಿಂದ ಲಾಭ ಅಂದರೆ ಖರೀದಿ ಮಾಡಬಹುದು, ಮನೆ ಖರೀದಿ ಮಾಡಬಹುದು, ಅಥವಾ ಏನೊಂದಷ್ಟು ಹೆಚ್ಚುವರಿ ಏನಾದರೂ ಜಮೀನು ಖರೀದಿ ಮಾಡುವಂಥ ಯೋಗ ಇರುತ್ತೆ. ಆದರೆ ಇನ್ನೊಂದು ವಿಚಾರ, ಪಿತ್ರಾರ್ಜಿತ ಆಸ್ತಿ ವಿವಾದಗಳೇನಾದರೂ ಇದ್ದರೆ ಅಥವಾ ಪಿತ್ರಾರ್ಜಿತ ಆಸ್ತಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ವೃಷಭ ರಾಶಿಯವರು, ಅಂದರೆ ವೃಷಭ ರಾಶಿಗೆ ಕೃತ್ತಿಕ ಮತ್ತು ರೋಹಿಣಿ ಮೃಗಶಿರ ನಕ್ಷತ್ರಕ್ಕೆ ಒಳಪಟ್ಟಿರುತ್ತೆ. ಸೊ ಈ ನಕ್ಷತ್ರದವ್ರಿಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿವಾದಗಳಿದ್ದರೆ ಸರೋಗುವಂಥ ಸಾಧ್ಯತೆ ಇದೆ ಈ ಯೋಗದಿಂದ. ಯಾಕಂತ ಹೇಳಿದ್ರೆ ಸಪ್ತಮ ದೃಷ್ಟಿಗೆ ರವಿ ಕುಜನ ದೃಷ್ಟಿನೂ ಸಹ ಬೀಳ್ತಾ ಇದೆ. ಅದ್ರ ಜೊತೆಗೆ ಶುಕ್ರ ಬಂದು ಅಂದರೆ, ಶುಕ್ರ ನಾವು ಯಾವಾಗಲೂ ಅಷ್ಟೇ ಧನಕಾರಕ, ವಿವಾಹಕಾರಕ ಅಂತ ಹೇಳ್ತೀವಿ. ಮತ್ತು ಇದರ ಜೊತೆಗೆ ಈ 3 ಗ್ರಹಗಳೂ ವಿವಾಹಕ್ಕೂ ಅನುಕೂಲವನ್ನು ಉಂಟು ಮಾಡುತ್ತೆ. ನಾವು ನೋಡಿ, ಕುಜ ಲಗ್ನದಲ್ಲಿದ್ದರೆ ಆಗಲಿ, ಚತುರ್ಭಾವ, ಸಪ್ತಮ, ಅಷ್ಟಮ, ವ್ಯಯ ಸ್ಥಾನದಲ್ಲಿದ್ದರೆ ಕುಜದೋಷ ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ಇಲ್ಲೇನಾಗುತ್ತೆ, ವಿವಾಹಕಾರಕರಲ್ಲಿ ಈ 3 ಗ್ರಹಗಳು ಹೆಚ್ಚು ಪಾತ್ರವನ್ನು ವಹಿಸುವಂಥ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ವೃಶ್ಚಿಕ ರಾಶಿಯವರಿಗಾಗಬಹುದು ಅಥವಾ ಈ ವೃಷಭ ರಾಶಿಯವರಿಗಾಗಬಹುದು, ವಿವಾಹಗಳು ಈಗಾಗಲೇ ಪ್ರಸ್ತುತ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ, ಮದುವೆ ಯಾವುದೂ ಸೆಟ್ ಆಗ್ತಾ ಇಲ್ಲ, ಮದುವೆಗೆ ನಾನಾ ರೀತಿಯಾದಂತಹ ಸರ್ಕಸ್ ಮಾಡ್ತಾ ಇದ್ದೀರಾ, ಒಳ್ಳೆಯ ಸಂಬಂಧಗಳು ಬರ್ತಾ ಇಲ್ಲ ಅಂದರೆ, ಈ ತ್ರಿಗ್ರಹ ಯೋಗ ಏನು ಇರುತ್ತೆ ಈ ಒಂದಷ್ಟು 15 ದಿನದ ಕಾಲದವರೆಗೂ, ಅದರ ಒಳಗಡೆ ಒಳ್ಳೆಯ ಸಂಬಂಧಗಳು ಬರಬಹುದು ಅಥವಾ ಮದುವೆ ಸೆಟ್ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ವೃಷಭ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಕಂಡುಬರುವಂಥದ್ದಾಗಿರುತ್ತೆ. ಅಂದರೆ ಮದುವೆ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದಾಗಿರುತ್ತೆ. ಇನ್ನೊಂದು ರಾಶಿಗೆ ಹೆಚ್ಚು ಫಲಗಳು ಕೊಡುವಂಥದ್ದಂದರೆ, ಇದೇ ಕುಜ ಅಷ್ಟಮದಲ್ಲಿ ಇರುವಂತಹ ರಾಶಿ ಮೇಲೇನೂ ಪರಿಣಾಮ ಬೀಳುತ್ತೆ. ಅಂದರೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ದೃಷ್ಟಿಗೆ ಒಳಗಾಗುವಂಥದ್ದು ಇರುತ್ತೆ. ಹಾಗಿದ್ದಾಗ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ನಾವು ಮಿಥುನ ರಾಶಿನ ನಾವು ನೋಡ್ತೀವಿ. ಈಗ ಮಿಥುನ ರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರುಬಲ ಇದೆ. ಯಾಕಂದರೆ ಎಷ್ಟು ದಿನ ಗುರು ಜನ್ಮದಲ್ಲಿದ್ದ ಡಿಸೆಂಬರ್ 5ನೇ ತಾರೀಕಿನ ತನಕ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾನೆ. ಸೊ ಆಗೇನಾಗುತ್ತೆ, 2 ಪ್ಲಸ್ ಪಾಯಿಂಟ್ ಇದೆ ಇವರಿಗೆ, ಮಿಥುನ ರಾಶಿಯವರಿಗೆ. ಒಂದು, ತ್ರಿಗ್ರಹ ಯೋಗದಿಂದ ಉಂಟಾದಂತಹ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸಂಕಷ್ಟಗಳು ನೀಗುತ್ತೆ, ಒಂದಷ್ಟು ಬರಬೇಕಾಗಿರುವಂಥ ಹಣ ಬರುವಂಥ ಸಾಧ್ಯತೆ ಇರುತ್ತೆ, ಒಂದಷ್ಟು ಅಭಿವೃದ್ಧಿಯನ್ನು ಆಗಬಹುದು, ಒಂದಷ್ಟು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಅಂತ ಹೇಳುತ್ತೆ. ಇಲ್ಲಿ ಮದುವೆ ವಿಚಾರಕ್ಕಿಂತ ಹೆಚ್ಚು ದುಡ್ಡಿನ ವಿಚಾರದಲ್ಲಿ, ಬಿಸ್ನೆಸ್ ವ್ಯವಹಾರದಲ್ಲಿ ಮತ್ತು ಒಂದಷ್ಟು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆಯನ್ನು ಈ ಮಿಥುನ ರಾಶಿಯವರು ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಕುಜನ ದೃಷ್ಟಿ ಮತ್ತು ಗುರುವಿನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗ್ತಾ ಇರುವಂಥದ್ದು. ಅದಕ್ಕೆ ಈ 3 ರಾಶಿಯವರಿಗೆ ರಾಜಯೋಗವನ್ನು ತಂದುಕೊಟ್ರೆ, ಕುಂಭರಾಶಿಯವರಿಗೆ ಒಂದಷ್ಟು ಹಣದ ಅಭಾವ, ಒಂದಷ್ಟು ಸರ್ಜರಿಗಳಾಗಬಹುದು, ಒಂದಷ್ಟು ವಿವಾದಗಳು ಉಂಟಾಗಬಹುದು. ಸೊ ಇದೊಂದಷ್ಟು ಹೆಚ್ಚಿನ ಮಟ್ಟಿಗೆ ಜಾಗೃತೆ ವಹಿಸುವಂಥದ್ದು, ಬಹಳ ಎಚ್ಚರಿಕೆಯಿಂದ ಏನೇ ಮಾತನಾಡಬೇಕು ಅಥವಾ ಏನೇ ಒಂದು ಬಿಸ್ನೆಸ್ ವ್ಯವಹಾರವನ್ನು ಇಟ್ಕೋಬೇಕಾದ್ರೇನೋ ಒಂದಷ್ಟು ಆಲೋಚನೆ ಮಾಡಬೇಕಾಗುತ್ತೆ ಕುಂಭರಾಶಿಯವರು. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಈ ತ್ರಿಗ್ರಹಿ ಯೋಗದಿಂದ ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿ ಮತ್ತು ವೃಷಭ ರಾಶಿಯವರಿಗೆ ವಿವಾಹ ಶುಭವಾದಂತಹ ಕಾರ್ಯಗಳು ಆಗುತ್ತೆ, ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುತ್ತೆ, ಒಂದಷ್ಟು ಹೆಚ್ಚು ಅನುಕೂಲ ಉಂಟಾಗುವಂಥದ್ದು, ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ. ಆದರೆ ಅಷ್ಟಮ ದೃಷ್ಟಿ ಕುಜನ ಮೇಲೆ ಮಿಥುನ ರಾಶಿಗೆ ಬೀಳೋದ್ರಿಂದ ಮಿಥುನ ರಾಶಿಯವರಿಗೆ ಒಂದು ಆರ್ಥಿಕ ಸಂಕಷ್ಟಗಳು ದೂರ ಆಗಬಹುದು, ಅಥವಾ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಈ ಥರ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ವರ್ಷಫಲ ಅಂತ ಬಂದಾಗ ಗುರುಬಲ ಹೇಗೆ ಲೆಕ್ಕಾಚಾರ ಮಾಡ್ತೀವಿ, ಹೇಗೆ ಶನಿ ಬಲ 7.5 ಅಂತ ನೋಡ್ತೀವೋ, ಈ ಗ್ರಹಗಳ ಸಂಯೋಗ ಆದಂಥ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ತ್ರಿಗ್ರಹ ಯೋಗದಿಂದ 3 ರಾಶಿಯವರಿಗೆ ಉತ್ತಮವಾದಂಥ ದಿನಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ.
ಹಾಗಾದ್ರೆ ಒಂದಷ್ಟು ರಾಶಿಗಳಿಗೆ ಬ್ಯಾಡ್ ಎಫೆಕ್ಟ್ ಅಂದ್ರೆ ನೆಗೆಟಿವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದಾದ್ರೆ ಒಂದು ರಾಶಿಗೆ ಒಂದಷ್ಟು ಅಶುಭ ಫಲ ಇದೆ ಅಂತ ಹೇಳಿದ್ರೆ, ಅಂದ್ರೆ ಅಶುಭ ಫಲಗಳಿಂದ ತಕ್ಷಣ ತಪ್ಪಿಸ್ಕೊಳ್ಳೋಕೆ ಆಗ್ಲಿಲ್ಲ ಅಂದ್ರೂ ಪ್ರಭಾವ ಕಮ್ಮಿ ಮಾಡೋದಕ್ಕೆ ಅವ್ರೇನಾದ್ರೂ ದೇವರ ಮೊರೆ ಹೋಗೋದು, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ಅಂತ? ನೋಡಿ, ಯಾವಾಗಲೂ ಅಷ್ಟೇ ಈ ಹೆಚ್ಚು ಪ್ರಾಬ್ಲಮ್ ಬರುವಂತಹ ರಾಶಿಗಳನ್ನು ನಾವು ಅದನ್ನು ತಿಳಿಸ್ಕೊಡುವಂಥದ್ದು ಇರುತ್ತೆ. ಅಥವಾ ಒಳ್ಳೆ ಫಲಗಳಂದರೆ ನೋಡಿ, ಈ ರಾಶಿಗೆ ಚೆನ್ನಾಗಿದೆ ಅನ್ನುವಂಥದ್ದನ್ನು ತಿಳ್ಕೋಬಹುದು. ಈಗಾಗಲೇ 3 ರಾಶಿಗಳು ಬಹಳ ತ್ರಿಗ್ರಹ ಯೋಗದಿಂದ 3 ರಾಶಿಯವರಿಗೆ ಬಹಳ ರಾಜಯೋಗ ಅನ್ನುವಂಥದ್ದನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಒಂದು ಗ್ರಹದ ಪ್ರಭಾವ ರಾಹುವಿನ ಮೇಲೆ ಬೀಳೋದ್ರಿಂದ ಅದು ಒಂದಷ್ಟು ಜಾಸ್ತಿ ಪ್ರಭಾವ ಬೀಳುತ್ತೆ, ಒಂದು ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಇನ್ನು ಮಿಕ್ಕ ರಾಶಿಗಳಿಗೆ ಮಿಶ್ರ ಫಲಗಳನ್ನು ಕೊಡುತ್ತೆ. ಏನೋ ಅಷ್ಟು ಹೇಳ್ಕೊಳ್ಳೋ ಥರ ತೊಂದರೆಗಳೂ ಇಲ್ಲ, ಅದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಆದರೆ ಹೆಚ್ಚು ರಾಷ್ಟ್ರಾಧಿಪತಿ ಶುಕ್ರನ ದೃಷ್ಟಿನೇ ಋಷಭ ರಾಶಿಗೆ ಬೀಳೋದ್ರಿಂದ ಭಾಳ ಒಳ್ಳೆಯದಿದೆ ಅನ್ನುವಂಥದ್ದನ್ನು ಋಷಭ ರಾಶಿಯವರಿಗೆ ಹೇಳಬಹುದು. ಆದರೆ ಈ ಏನು ಕೆಲವೊಂದು ರಾಶಿಗಳು ಮಿಶ್ರ ಫಲ ಮತ್ತು ಈ ಕುಂಭರಾಶಿಯವರಿಗೆ ಒಂದಷ್ಟು ತ್ರಿಗ್ರಹ ಯೋಗದಿಂದ ಸಮಸ್ಯೆಗಳು ಬರಬಹುದಾದಂಥದ್ದು ಏನಿದೆ, ಇದಕ್ಕೆ ತಪ್ಪಿಸ್ಕೊಳ್ಳುವಂತಹದ್ದು ಕೆಲವೊಂದು ಪರಿಹಾರಗಳು ಅಂತ ಬಂದಾಗ ಯಾವಾಗಲೂ ಅಷ್ಟೇ ನೋಡಿ, ಈ 3 ಗ್ರಹಗಳ ಪ್ರಭಾವ ಮತ್ತು ನೇರವಾದಂಥ ಕುಜನ ಕ್ರೂರ ದೃಷ್ಟಿ ರಾಹು ಮೇಲೆ ಬೀಳೋದ್ರಿಂದ ನಾವು ಯಾವಾಗಲೂ ಅಷ್ಟೇ ಅದಕ್ಕೆ ಪರಿಣಾಮ ಅಂತ ಬಂದಾಗ ಆ ಗ್ರಹಗಳ ಪೀಡಾ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳೋದು. ಯಾವಾಗಲೂ ನಿಮ್ಮ ನಕ್ಷತ್ರ ಆಗಬಹುದು, ಅಥವಾ ಪ್ರತಿ ಭಾನುವಾರ ಮತ್ತು ಕುಜನ ವಾರ ಅಂದರೆ ಮಂಗಳವಾರ, ಶುಕ್ರವಾರ ಶುಕ್ರನಿಗೆ. ಸೊ ಈ ವಾರದಲ್ಲಿ 3 ದಿನಗಳಲ್ಲಿ ಭಾನುವಾರ ಮತ್ತು ಮಂಗಳವಾರ, ಶುಕ್ರವಾರ ಈ ರವಿ ಪೀಡಾ ಪರಿಹಾರ ಮಂತ್ರ, ಕುಜನ ಪೀಡಾ ಪರಿಹಾರ ಮಂತ್ರ, ಶುಕ್ರನ ಪೀಡಾ ಪರಿಹಾರ ಮಂತ್ರ ಪಠನೆ ಮಾಡಬಹುದು. ಇಲ್ಲ ನಮಗೆ ಬರೋದಿಲ್ಲ, ಅದೆಲ್ಲ ಹೇಳ್ಕೊಳ್ಳೋಕೆ ಕಷ್ಟ ಅಂತ ಹೇಳಿದ್ರೆ ಒಂದಷ್ಟು ಧಾನ್ಯಗಳು, ಈ 3 ಧಾನ್ಯಗಳು ಏನಿರುತ್ತೆ, ಒಂದಷ್ಟು ತೊಗರಿ ಕಾಳಾಗಬಹುದು, ಅವರೆಕಾಳು, ಗೋಧಿ ಪೂಜೆ ಮಾಡಿ ಅದನ್ನು ನೀವು ಸಮೀಪದ ದೇವಸ್ಥಾನದ ಅರ್ಚಕರಿಗೆ ದಾನ ಕೊಡುವಂಥದ್ದು ಮಾಡಿದ್ರೇನು ಒಳ್ಳೆಯದಿದೆ. ಅಥವಾ ನೆನೆಸಿ ಹಸುಗೆ ತಿನ್ನಿಸೋದ್ರಿಂದ ಈ ಏನು ಸರ್ಜರಿಗಳಾಗ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಏನು ಉಂಟಾಗಬಹುದು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ. ಹಾಗಾಗಿ ಒಂದಷ್ಟು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ತೊಂದರೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.